Hello everyone, it's me Naveen. ನಾವು ಇವತ್ತು ಸರ್ಕ್ಯುಲೇಟರಿ ಸಿಸ್ಟಮ್ ಬಗ್ಗೆ ಕಲಿತಾ ಇದ್ದೀವಿ. ಯಾಕೆ ನಾವು ಇದನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ? ಸರ್ಕಲ್ ಅಂತ ಹೇಳಿದ್ರೆ ವಿ ನೋ ದಟ್ ದಿಸ್ ಇಸ್ ಸರ್ಕಲ್. ಸೊ ಸರ್ಕಲ್ ಅಲ್ಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಎಂಡ್ ಮಾಡುವಾಗ ನಾವು ಅದೇ ಪಾಯಿಂಟ್ಗೆ ರೀಚ್ ಮಾಡಿಸ್ತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಹಾರ್ಟ್ ಇರುತ್ತೆ ಅಲ್ವಾ? ಸೊ ಹಾರ್ಟ್ ಇಂದ ಪ್ಯೂರ್ ಬ್ಲಡ್ ಏನಾಗುತ್ತೆ, ಒಂದು ರೌಂಡ್ ಬಾಡಿಯಲ್ಲಿ ಎಲ್ಲಾ ಪಾರ್ಟ್ಸ್ಗೂ ಮೂವ್ ಆಗುತ್ತೆ. ಸೊ ನೆಕ್ಸ್ಟ್ ಕೊನೆಗೆ ಇಂಪ್ಯೂರ್ ಬ್ಲಡ್ ಎಲ್ಲ ಮೂವ್ ಆಗಿ ಬರುವಾಗ ಇಂಪ್ಯೂರ್ ಆಗಿರುತ್ತೆ. ಇಂಪ್ಯೂರ್ ಬ್ಲಡ್ ಏನಾಗುತ್ತೆ ಮತ್ತೆ ಒಂದು ಹಾರ್ಟಿಗೆ ರೀಚ್ ಆಗುತ್ತೆ, ಅದೇ ಪಾಯಿಂಟ್ಗೆ ಸೇಮ್ ಪಾಯಿಂಟ್ಗೆ ರೀಚ್ ಆಗುತ್ತೆ. ಅದಕ್ಕೆ ನಾವು ಇದನ್ನ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಅಲ್ಲಿ 3 ಪಾರ್ಟ್ಸ್ ಇದೆ. ಸೊ ಫಸ್ಟ್ ಒನ್ ಈಸ್ ಬ್ಲಡ್, ಸೆಕೆಂಡ್ ಒನ್ ಬಂದ್ಬಿಟ್ಟು ಬ್ಲಡ್ ವೆಸಲ್ಸ್, ಸೊ ಥರ್ಡ್ ಒನ್ ಬಂದ್ಬಿಟ್ಟು ಹಾರ್ಟ್. ಸೊ ನಾವು ಮನೆಗಳಲ್ಲಿ ನಮ್ಗೆ ಏನಾದ್ರೂ ನೀರು ಬೇಕು ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ, ಒಂದು ಬೋರ್ವೆಲ್ಗೆ ಪಂಪ್ ಅನ್ನ ಫಿಕ್ಸ್ ಮಾಡ್ತೀವಿ. ಸೊ ಹಿಯರ್ ಹಾರ್ಟ್ ಈಸ್ ವರ್ಕಿಂಗ್ ಆಸ್ ಅ ಪಂಪ್. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಪಾಸ್ ಮಾಡ್ಕೊಳ್ಳೋಕೆ, ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ತಗೊಳಕ್ಕೆ ನಮ್ಗೆ ಪೈಪ್ಸ್ ಬೇಕು. ಸೊ ಇಲ್ಲಿ ಬ್ಲಡ್ ವೆಸಲ್ಸ್ ಏನ್ ಮಾಡುತ್ತೆ, ಪೈಪ್ ತರ ಆಕ್ಟ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾವು ವಾಟರ್ ನ ತಗೋತೀವಿ. ಸೊ ಬ್ಲಡ್ ಇಸ್ ಆಕ್ಟ್ ಆಸ್ ಅ ವಾಟರ್ ಇಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೇಮ್ ವೇ ಬ್ಲಡ್ ಇಸ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಆಫ್ ಅವರ್ ಬಾಡಿ. So next one is about types of blood. Okay. So first one is fluid form. ಅಂದ್ರೆ ಇದು ನೀರಿನ ತರ ಇರುತ್ತೆ. ಸೊ ನೀರಿನ ತರ ಇರೋದು ಏನಂದ್ರೆ ಪ್ಲಾಸ್ಮಾ. ಸೊ ಇದು ಯೆಲ್ಲೋ ಕಲರ್ ಇರುತ್ತೆ. ನಮ್ಮ ಬ್ಲಡ್ಡಿನ 55% ಆಫ್ ದ ಬ್ಲಡ್ ಇಸ್ ಮೇಡ್ ಅಪ್ ಆಫ್ ದಿಸ್ ಪ್ಲಾಸ್ಮಾ. ಪ್ಲಾಸ್ಮಾ ಇಸ್ 90% ಆಫ್ ವಾಟರ್, 90% ವಾಟರ್ ಇರುತ್ತೆ. ಇನ್ನು ಮಿಕ್ಕಿದ 10% ಅಷ್ಟು ಅದು ಮಿನರಲ್ಸ್, ವಿಟಮಿನ್ಸ್, ಹಾರ್ಮೋನ್ಸ್, ಸಾಲ್ಟ್ ಇಂದ ಮಾಡಲ್ಪಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಬ್ಲಡ್ ಅನ್ನ ಟೇಸ್ಟ್ ಮಾಡಿದಾಗ ಅದು ಸಾಲ್ಟಿ ಆಗಿರುತ್ತೆ, ಉಪ್ಪು ಟೇಸ್ಟ್ ಇರುತ್ತೆ. Because that is consisting of minerals, vitamins, salt, hormones, everything. So next one, second one is cellular component. ಯಾಕೆ ಇದನ್ನ ಸೆಲ್ಯುಲರ್ ಕಾಂಪೋನೆಂಟ್ ಅಂತ ಹೇಳ್ತೀವಿ ಅಂದ್ರೆ, ಸೊ ಇಲ್ಲಿ ಬರುವಂತ ನಮ್ಗೆ RBC ಆಗಿರ್ಬೋದು, WBC ಆಗಿರ್ಬೋದು, ಸೊ ಎಲ್ಲವೂ ಸೆಲ್ ಆಗಿರುತ್ತೆ. RBC is also one type of cell, WBC is also one type of cell, platelet is also one type of cell. ಸೊ ಈ RBC ಹಿಮೋಗ್ಲೋಬಿನ್ ಇರುತ್ತೆ. ಸೊ ಅದಕ್ಕೋಸ್ಕರ RBC ಕೆಂಪು ಕಲರ್ ಇರುತ್ತೆ, ರೆಡ್ ಕಲರ್ ಇರುತ್ತೆ. ನೆಕ್ಸ್ಟ್ ಇದನ್ನ ಎರಿಥ್ರೋಸೈಟ್ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ WBC ವೈಟ್ ಕಲರ್ ಇರುತ್ತೆ, ಸೊ ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ. ಇದನ್ನ ನಾವು ಲ್ಯೂಕೋಸೈಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಪ್ಲೇಟ್ಲೆಟ್ ಬಂದ್ಬಿಟ್ಟು ಇದನ್ನ ನಾವು ಥ್ರೋಂಬೋಸೈಟ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕೌಂಟ್ ಆಫ್ RBC ಬಂದ್ಬಿಟ್ಟು, RBC ಬೈಕಾನ್ಕೇವ್ ಆಗಿರುತ್ತೆ, ಚಿಕ್ಕದಾಗಿರುತ್ತೆ ಕಂಪೇರ್ ಟು WBC. ಸೊ ಕೌಂಟ್ ಬಂದ್ಬಿಟ್ಟು ಇದು 4.5 to 5 ಮಿಲಿಯನ್. ಸೊ ಇದರ ಕೌಂಟ್ ಜಾಸ್ತಿ ಇರುತ್ತೆ ಕಂಪೇರ್ ಟು ದೀಸ್ ಟು. ಸೊ ನೆಕ್ಸ್ಟ್ WBC ಬಂದ್ಬಿಟ್ಟು 4 to 11,000. ಬಟ್ ಇದರ ಸೈಜ್ ಕಂಪೇರ್ ಟು ದಿಸ್ ಇದು ಸೈಜ್ ದೊಡ್ಡದಿರುತ್ತೆ. ಸೊ ನೆಕ್ಸ್ಟ್ 1.5 to 4 lakh. ಸೊ ಇದರ ಸೈಜ್ ಎರಡಕ್ಕಿಂತ ಇದು ಸೈಜ್ ಕಡಿಮೆ ಇರುತ್ತೆ. ಸೊ ನೆಕ್ಸ್ಟ್ ಫಂಕ್ಷನ್ ಆಫ್ RBC ಏನು? ಫಂಕ್ಷನ್ ಏನು? ಸೊ ಇದೇನ್ ಮಾಡುತ್ತೆ, ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆಯಿಂದ ಹೊರಗಡೆಗೆ ಕ್ಯಾರಿ ಮಾಡಕ್ಕೆ ನಮ್ಮ RBC ಹೆಲ್ಪ್ ಮಾಡುತ್ತೆ. ಸೊ ನೆಕ್ಸ್ಟ್ ಲ್ಯೂಕೋಸೈಟ್ ಅಂದ್ರೆ WBC ಫಂಕ್ಷನ್ ಏನು ಅಂದ್ರೆ, ಇಟ್ ಈಸ್ ಫೈಟ್ ಅಗೇನ್ಸ್ಟ್ ಅ ಜರ್ಮ್. ನಮ್ಮ ಬಾಡಿಗೆ ಜ್ವರ ಬಂದಾಗ ಅಥವಾ ನಮ್ಗೆ ಗಾಯ ಆದಾಗ ಅವಾಗೆಲ್ಲ ನಮ್ಗೆ ನಮ್ಮ ಬಾಡಿ ಒಳಗಡೆ ಜರ್ಮ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಜ್ವರ ಬಂದಾಗಲೂ ಅಷ್ಟೇ ನಮ್ಮ ಬಾಡಿಯಲ್ಲಿ ಜರ್ಮ್ಸ್ ಅಥವಾ ಫಾರಿನ್ ಪಾರ್ಟಿಕಲ್ ಇರುತ್ತೆ. ಸೊ ಅದ್ರ ಜೊತೆ ಹೋರಾಡಿ ಅದನ್ನ ಸಾಯಿಸೋ ಕೆಲಸ WBC ಇದೆ, ಫೈಟ್ ಅಗೇನ್ಸ್ಟ್ ಅ ಜರ್ಮ್. ಸೊ ನೆಕ್ಸ್ಟ್ ಪ್ಲೇಟ್ಲೆಟಿನ ಕೆಲಸ ಏನು ಅಂದ್ರೆ, ನಮ್ಮ ಬಾಡಿಯಲ್ಲಿ ಗಾಯ ಆದಾಗ ವಿತಿನ್ 1 minute ಒಳಗಡೆ ನಮ್ದು ಬ್ಲಡ್ ಕ್ಲಾಟ್ ಆಗಬೇಕು. ಬಟ್ ಬ್ಲಡ್ ಕ್ಲಾಟ್ ಏನಾದ್ರು ಆಗಿಲ್ಲ ಅಂದ್ರೆ ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ಅಂತ. ಸೊ ಆ ಟೈಮಲ್ಲಿ ಈ ಪ್ಲೇಟ್ಲೆಟ್ ಏನ್ ಮಾಡುತ್ತೆ, ನಮ್ಗೆ ಗಾಯ ಆದಾಗ, ಇಂಜುರಿ ಆದಾಗ ಇದು ಬ್ಲಡ್ ಕ್ಲಾಟ್ ಅನ್ನ ಅಥವಾ ಬ್ಲೀಡಿಂಗ್ ಅನ್ನ ಸ್ಟಾಪ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡುತ್ತೆ. ಫಂಕ್ಷನ್ ಆಫ್
ಪ್ಲೇಟ್ಲೆಟ್ ಇಸ್ ಸ್ಟಾಪ್ ದ ಬ್ಲೀಡಿಂಗ್ ಅಥವಾ ಬ್ಲಡ್ ಕ್ಲಾಟ್. ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನಮ್ಗೆ ಯಾವಾಗ ಇಂಜುರಿ ಆಗುತ್ತೋ ಸೊ ಅವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರೋ ಬ್ಲಡ್ ವೆಸಲ್ಸ್ ಡ್ಯಾಮೇಜ್ ಆಗುತ್ತೆ. ಸೊ ಡ್ಯಾಮೇಜ್ ಆದಾಗ ನಮ್ಮ ಬಾಡಿಯಲ್ಲಿರೋ ಎನ್ಸೈಮ್ ಅದು ಪ್ಲೇಟ್ಲೆಟ್ ಆಗಿರುತ್ತೆ, ಆ ಎನ್ಸೈಮ್ ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಎನ್ಸೈಮ್ ಏನ್ ಮಾಡುತ್ತೆ, ಥ್ರೋಂಬಿನ್ ಅನ್ನೋ ಪ್ರೋಟೀನ್ ಅನ್ನ ಅದು ರಿಲೀಸ್ ಮಾಡುತ್ತೆ, ಎನ್ಸೈಮ್ ಅನ್ನ ಅದು ರಿಲೀಸ್ ಮಾಡುತ್ತೆ. ಸೊ ನೆಕ್ಸ್ಟ್ ಥ್ರೋಂಬಿನ್ ಏನ್ ಮಾಡುತ್ತೆ, ಫಿಬ್ರಿನೋಜೆನ್ ಇರುತ್ತೆ. ಸೊ ಅದನ್ನ ಆಕ್ಟಿವ್ ಮಾಡಬೇಕು ಅಂದ್ರೆ ಈ ಥ್ರೋಂಬಿನ ಪ್ರೆಸೆನ್ಸ್ ವೆರಿ ಇಂಪಾರ್ಟೆಂಟ್. ಸೊ ಫಿಬ್ರಿನೋಜೆನ್ ಇದು ಫಿಬ್ರಿನ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಫಿಬ್ರಿನ್ ಏನ್ ಮಾಡುತ್ತೆ, ನಮ್ಗೆ ಗಾಯ ಆಗಿರುತ್ತೆ ಅಲ್ವಾ, ಅದ್ರ ಮೇಲೆ ನೆಟ್ ಲೈಕ್ ಅಥವಾ ಮೆಶ್ ಲೈಕ್ ಫಾರ್ಮೇಶನ್ ಅನ್ನ ಅದು ಮಾಡುತ್ತೆ. ಸೊ ಈ ಮೆಶ್ ಲೈಕ್ ಫಾರ್ಮೇಶನ್ ಆದ್ಮೇಲೆ ನಮ್ಮ ಬ್ಲಡ್ ಏನಾಗುತ್ತೆ, ಆ ಮೆಶ್ ಇರುತ್ತಲ್ವಾ ಅದರಿಂದ ಮುಂದ್ಗಡೆಗೆ ಬರಕ್ ಆಗೋದಿಲ್ಲ. ಸೊ ಆರ್ ಬಿ ಸಿ ಏನಾಗುತ್ತೆ, ಆ ಮೆಶಿನ ಹಿಂದೆಗೆ ನಮ್ಮ ಗಾಯದ ಅಂದ್ರೆ ನಮ್ಮ ಬಾಡಿ ಒಳಗಡೆ ಆರ್ ಬಿ ಸಿ ಉಳ್ಕೊಳುತ್ತೆ, ಆರ್ ಬಿ ಸಿ ಮುಂದೆ ಫ್ಲೋ ಆಗಕ್ ಆಗೋದಿಲ್ಲ. ಸೊ ಆಮೇಲೆ ಏನಾಗುತ್ತೆ, ನಮ್ಗೆ ಗಾಯ ಆಗಿ ಫ್ಯೂ ಸೆಕೆಂಡ್ಸ್ ಅಲ್ಲಿ ಅಥವಾ 1 ಮಿನಿಟ್ ಒಳಗಡೆ ನಮ್ಮ ಬ್ಲಡ್ ಮೇಲೆ ಬ್ಲಡ್ ಕ್ಲಾಟ್ ಆಗಿರೋದು ನಾವು ನೋಡ್ತೀವಿ. ಬಿಕಾಸ್ ಆಫ್ ದಿಸ್ ಪ್ರೋಸೆಸ್ ಬ್ಲಡ್ ಸ್ಟಾರ್ಟ್ ಟು ಕ್ಲಾಟ್. ಸೊ ಇದು ಬ್ಲಡ್ ಕ್ಲಾಟ್ ಅಲ್ಲಿರೋ ಸ್ಟೆಪ್ಸ್. ಸೊ ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಥ್ಯಾಂಕ್ ಯು.